ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. ನಮ್ಮಂತವರ ಕಣ್ಣೀರು ಯಾವ ರೀತಿ ಒರೆಸ್ತೀವನ ಒಂದು ಇದಕ್ಕೆ ನನಗೆ ಪ್ರಜ್ಞೆ ಇರಬೇಕು ಪತ್ರಕರ್ತರೆ. ಇವತ್ತು ನಾವು ಪಾಂಡವರು ಕೇವಲ 3 ವರ್ಷದಲ್ಲಿ ಅವ್ರು 5 ಜನ ಇದ್ರೆ ನಾವು 3 ವರ್ಷದಲ್ಲಿ ಸಾಕ್ತಾ ಇದೀವಿ. ಅವರು DVG ಕಟ್ಟಿದಂತ ಸಂಸ್ಥೆ ನಿಜ, 100 ವರ್ಷ ಸಂಸ್ಥೆ, ಏನು ಒಂದು ಮೂಲಭೂತ ಕೊಡ್ಸಕ್ಕಾಗಿಲ್ಲ ಸ್ವಾಮಿ. ಇವತ್ತು ಹಗಲು ರಾತ್ರಿ ಬೀದಿಗಿಳಿದು ಇವತ್ತು ಹೋರಾಟ ಮಾಡ್ತಿರೋದು ನಮ್ಮ ಕಾನಿಪಾ ಧ್ವನಿ. ನಮ್ಮ ವೆಂಕಟೇಶ್ ನಾವಡ್ ಅವರೇ, ಚಿಕ್ಕರ್ ಉಳ್ಸೂರವರೇ, ಇರ್ಫಾನ್ S ಬೆಳಿಗ್ಗೆ ಅವರೇ, SS ಪಾಟೀಲ್ ಸರ್ ಅವರೇ, ಅರುಣ್ ಕುಮಾರ್ ಸರ್ ಅವರೇ, ಜಾನ್ಸನ್ ಗೋಡೆ ಅವರೇ, ಇಸಾಕ್ರ್ ಅವರೇ, ಫಿರೋಜ್ ಖಾದ್ರಿ ಅವರೇ, ಶಿವಕುಮಾರ್ ದೇವೇಂದ್ರ ಪೊಪ್ಪರ್ ಅವರೇ, ಕುಮಾರ್ ನಾಯಕ್ ಅವರೇ, ಅಶೋಕ್ ಸಿ ರಾಥೋಡ್ ಅವರೇ, ನಾಗರಾಜ್ ದೈವಜ್ಞ ಸರ್ ಅವರೇ, ದೇವರಾಜ್ ಅವರೇ, ದಾಮೋದರ್ ಮಗದೀರ್ ಅವರೇ, ರಾಮದಾಸ್ ಪ್ರಭುರ್ ಅವರೇ, BS ಮೋಹನ್ ಕವರ್ ಅವರೇ, ಹಾಗೂ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ಪತ್ರಕರ್ತರ ಮಿತ್ರರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಹಾಗೂ ಪೊಲೀಸ್ ಸಮಸ್ತ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಪ್ರಮುಖವಾಗಿ ಒಂದು ಮತ್ತೆ ಖ್ಯಾತ ಉದ್ಯಮಿ, ಬಹಳಷ್ಟು ಕಷ್ಟಾರ್ಜಿತದಿಂದ ತುತ್ತಿನ ಊಟಕ್ಕೂ ಪರದಾಡಿ ಇಂದು ಖ್ಯಾತ ಉದ್ಯಮಿಗಳಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಬಿಡುವಿಲ್ಲದನ ಕಾರ್ಯಕ್ರಮ ಮತ್ತೆ ಈಗಾಗಲೇ ಅವರು ಫ್ಲೈಟ್ ಬುಕ್ ಆಗಿದೆ, ಹೋಗಕ್ಕೆ ರೆಡಿ ಆಗಿದ್ದಾರೆ. ನನ್ನ ಪ್ರಾಸ್ತಾವಿಕ ಮುಗಿದ ತಕ್ಷಣವೇ ಅವರಿಗೆ ಸನ್ಮಾನ ಮಾಡಿ ಕಳಿಸುವಂಥ ಈ ಸಂದರ್ಭದಲ್ಲಿ ಹೇಳ್ತಾ, ನಿಜಕ್ಕೂ ನಾನು ಕಳೆದ 2 ದಿನದ ಹಿಂದೆ ಶಿರೂರು ಅವರ ಗ್ರಾಮಕ್ಕೆ ಹೋಗಿದ್ದೆ. ಇನ್ವಿಟೇಷನ್ ಕೊಡೋಕೆ ನಾನು, ನಮ್ಮ ಉಡುಪಿ ಜಿಲ್ಲಾಧ್ಯಕ್ಷರು ದಾಮೋದವರು, ನಮ್ಮ ಕರಾವಳಿ ಭಾಗದ ಅಧ್ಯಕ್ಷ ಆದಂಥ ಕುಮಾರ್ ನಾಯಕ್. ಪ್ರಾಮಾಣಿಕರಿಗೆ ಯಾವುದೇ ಬೆಲೆ ಇಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದ್ರೆ ಈ ಸಮಾಜ ಹೇಳುವುದೇನೆಂದ್ರೆ ಅವನು ಉಚ್ಚಾರಿ, ಅವರಿಂದ ಏನು ಮಾಡಕ್ಕಾಗಲ್ಲ, ಅವನು ತಿನ್ನಲ್ಲ ಇನ್ನೊಬ್ರಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನುವ ಮಾತು ಸರ್ವಸಾಧಾರಣವಾದದ್ದು. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿ ದಯವಿಟ್ಟು आप जिस व्यक्ति से बात कर रहे हैं उसने आपकी कॉल को होल्ड पर रखा है. कृपया लाइन पर बने रहें. The person you are speaking with. ತಾಲೂಕು ಘಟಕದ ಉತ್ತರ ಕನ್ನಡ ಜಿಲ್ಲೆ ರಾಜ್ಯ ಮಟ್ಟದ ಪತ್ರಕರ್ತರ ವಿಚಾರ ಸಂಕಿರಣ ಮತ್ತು ರಾಜ್ಯ ಪ್ರಶಸ್ತಿ ಸಮಾರಂಭ. ಸತ್ಯವನ್ನು ಹುಡುಕುವ ತವಕವೇ ಉಸಿರಾಗಿ ಪೆನ್ನನ್ನೇ ಶಸ್ತ್ರವನ್ನಾಗಿ ಮಾಡಿಕೊಂಡು ಸಮಾಜದ ಮನಸ್ಸಿಗೆ ಧ್ವನಿಯಾದ ಪತ್ರಿಕೋದ್ಯಮದ ಧ್ವಜವಾಹಕರಾದ ತಮಗೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. ಸತ್ಯ, ಸಮತೋಲನ ಮತ್ತು ಸಾಮಾಜಿಕ ಹೊಣೆಗಾರಿಕೆಯ ಮೌಲ್ಯಗಳನ್ನೇ ಧರ್ಮವಾಗಿ ಸ್ವೀಕರಿಸಿರುವ ರಾಜ್ಯ ಮಟ್ಟದ ಪತ್ರಕರ್ತರ ವಿಚಾರ ಸಂಕಿರಣ ಇಲ್ಲಿ ನೆರವೇರಲಿದೆ. ಶ್ರೀ ಪ್ರಭಾಕರ್ ಪೂಜಾರಿ ಕರವಿ ಉಡುಪಿ ಜಿಲ್ಲಾಧ್ಯಕ್ಷರ ವೇದಿಕೆಗೆ ಹೋಗಬೇಕಾಗಿ ಕೇಳ್ಕೊಳ್ತೇವೆ. ಶ್ರೀ ಸತೀಶ್ ಕಂಚಗೋಡು ಅಂಬೇಡ್ಕರ್ ಸೇನೆ ಉಡುಪಿ ಜಿಲ್ಲಾಧ್ಯಕ್ಷರು ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇವೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪತ್ರಿಕೋದ್ಯಮದ ಹೊಣೆ ಹೊತ್ತಿರುವ ಅನುಭವಿ ಹಿರಿಯರು, ಉತ್ಸಾಹಭರಿತ ಯುವ ಪತ್ರಕರ್ತರು ಒಟ್ಟಾಗಿ ಸೇರಿರುವ ಈ ವೇದಿಕೆ ಪತ್ರಿಕೋದ್ಯಮದ ಭವಿಷ್ಯ ರೂಪಿಸುವ ಒಂದು ಮಹತ್ವದ ಚಿಂತನ. ಹನುಮಂತ ದೇವರನ್ನು ಸ್ಮರಿಸಿಕೊಂಡ ಹಾಗೆ ಈ ಕ್ಷೇತ್ರದ ಅಧಿದೇವತೆಯಾಗಿರ್ತಕ್ಕಂಥ ನಾಗೇಶ್ವರ ಮಹಾಸತಿ ಧರ್ಮದೇವಿಯನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಳ್ತಾ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಶೋಭೆ ತಂದಿರುವ ಪೂಜ್ಯ ಶ್ರೀ 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 ಮಾರುತಿ ಗುರುಜಿ ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಆಧ್ಯಾತ್ಮಿಕ ಬೆಳಕು ಮತ್ತು ಮಾನವೀಯ ಮೌಲ್ಯಗಳ ಸಂದೇಶವನ್ನು ಸಮಾಜಕ್ಕೆ ನಿರಂತರವಾಗಿ ನೀಡುತ್ತಿರುವ ನಿಮ್ಮ ಸಾನ್ನಿಧ್ಯ ನಮಗೆಲ್ಲರಿಗೂ ಅತ್ಯಂತ ಸಂತೋಷವನ್ನು ತಂದೆ, ಅದು ಪ್ರೇರಣೆಯಾಗಿದೆ. ನಿಮ್ಮ ಆಶೀರ್ವಾದದಿಂದ ಈ ಸಮಾರಂಭ ಇನ್ನಷ್ಟು ಅರ್ಥಪೂರ್ಣವಾಗಿ ಮತ್ತು ಯಶಸ್ವಿಯಾಗಿ ನಡೆಯಲಿದೆ ಎಂಬ ನಂಬಿಕೆ ನಮ್ಮದು. ಪತ್ರಕರ್ತರ ಸೇವೆಗೆ ಮತ್ತು ಸಮಾಜದ ಹಿತಕ್ಕಾಗಿ ನೀವು ನೀಡುತ್ತಿರುವ ಮಾರ್ಗದರ್ಶನ ಕೂಡ ಅತ್ಯಂತ ಮಹತ್ವವಾಗಿದೆ ಎನ್ನುವ ಮಾತನ್ನು ಹೇಳ್ತಾ
ತಮ್ಮನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಿದ್ದೇನೆ. ಸ್ವಾಮೀಜಿಯವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಅವರಿಗೆ ನಮ್ಮ ತಾಲೂಕಾಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ನಾಯ್ಕ ಅವರು ಜೊತೆಗೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಗ್ಲೆ ಮಲ್ಲಿಕಾರ್ಜುನ್ ಸರ್ ಅವರು ಒಂದು ಹಾರ ಮತ್ತು ಶಾಲನ್ನು ಅರ್ಪಿಸಿ ಫಲಪುಷ್ಪವನ್ನು ಸಮರ್ಪಿಸಬೇಕಾಗಿ ಅವರಿಗೆ ವಿನಂತಿಸಿಕೊಳ್ತಾ ಇದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ್ಯ ಪತ್ರಕರ್ತರ ಧ್ವನಿ ಸಂಘದ ಗೌರವಾನ್ವಿತ ರಾಜ್ಯಾಧ್ಯಕ್ಷರಾದ ಬಗ್ಲೆ ಶ್ರೀ ಮಲ್ಲಿಕಾರ್ಜುನ್ ಅವರನ್ನು ಈ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಪತ್ರಕರ್ತರ ಹಕ್ಕುಗಳು, ಗೌರವ ಮತ್ತು ಭದ್ರತೆಗಾಗಿ ನಿರಂತರವಾಗಿ ಧ್ವನಿ ನೀವು ನಡೆಸ್ತಿರತಕ್ಕಂಥ ಸೇವೆ ಜೊತೆಗೆ ತಾಲೂಕು ಮಟ್ಟದಲ್ಲಿ ಸಂಘಟನಾ ಬಲವನ್ನು ಗಟ್ಟಿಗೊಳಿಸಿ ಮಾಧ್ಯಮ ವಲಯಕ್ಕೆ ಹೊಸ ಶಕ್ತಿ ತುಂಬುತ್ತಿರುವ ನಿಮ್ಮ ಪ್ರಯತ್ನಗಳಿಗೆ ಮತ್ತೊಮ್ಮೆ ಶುಭಾಶಯವನ್ನು ಕೊಟ್ಟು ತಮ್ಮನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ಇವತ್ತಿನ ಕಾರ್ಯಕ್ಕೆ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಪ್ರೇರಣೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಗಳಾಗಿ ಶ್ರೀಯುತ ಮಂಜುನಾಥ್ ಮಾಡ್ಯಾಳ್ ಅವರನ್ನು ಈ ವೇದಿಕೆಗೆ ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ವೇದಿಕೆಗೆ ಹೈಕೋರ್ಟ್ ನ್ಯಾಯವಾದಿಗಳಿರ್ತಕ್ಕಂಥ ನಾಗೇಂದ್ರ ನಾಯ್ಕ ಅವರು ಆಗಮಿಸಬೇಕಾಗಿತ್ತು. ಈ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರಿದ್ದಾರೆ. ಅವರ ಅನುಪಸ್ಥಿತಿಯ ನ್ಯಾಯ ಮತ್ತು ಪ್ರಗತಿಯ ಮೌಲ್ಯಗಳನ್ನು ಬಲಪಡಿಸುವ ನಿಮ್ಮ ನಾಯಕತ್ವ ಇಂದಿಗೂ ಸ್ಮರಣೀಯ ಅಂತ ಹೇಳ್ತಾ ತಮ್ಮನ್ನು ಮತ್ತೊಮ್ಮೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಗೌರವಪೂರ್ವಕವಾಗಿ ನಮ್ಮ ಭಟ್ಕಳದ ಮಲ್ಲಿಗೆ ನಗರಕ್ಕೆ ಅತ್ಯಂತ ಪ್ರೀತಿಯಿಂದ ಇವತ್ತಿನ ಸಮಾವೇಶಕ್ಕೆ ತಮ್ಮನ್ನು ಬರಮಾಡಿಕೊಳ್ತಾ ಇದ್ದಾರೆ. ಸರ್, ತಮಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಇನ್ನು ಪತ್ರಕರ್ತರ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಹಾಗೂ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಮುಖ್ಯ ಅತಿಥಿಗಳು ಗೌರವಾನ್ವಿತ ನಾಗೇಂದ್ರ ಕೋಶೆಟ್ಟಿ ತಹಶೀಲ್ದಾರರು ಇನ್ನು ಕಾರ್ಯಕ್ರಮದ ಮಧ್ಯದಲ್ಲಿ ನಮ್ಮನ್ನು ಬಂದು ಸೇರಿಕೊಳ್ಳುತ್ತಿದ್ದಾರೆ. ಅವರನ್ನು ಕೂಡ ಅವರ ಉಪಸ್ಥಿತಿಯಲ್ಲಿ ಸ್ವಾಗತಿಸ್ತೇನೆ. ಶ್ರೀಯುತ ಮಹೇಶ್ ಎಂಕೆ DSP ಭಟ್ಕಳ ಅವರು ಕೂಡ ಕಾರ್ಯಕ್ರಮದ ನಡುವೆ ನಮ್ಮ ಜೊತೆಗೆ ಸೇರಿಕೊಳ್ತಿರುವ ಮಾತನ್ನು ಹೇಳಿದ್ದಾರೆ. ಹಾಗೆ ದೂರದ ಬೆಂಗಳೂರಿನಿಂದ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಮಲ್ಲಿಗೆ ನಗರಕ್ಕೆ ಅತ್ಯಂತ ಅಭಿಮಾನದಿಂದ ಬರಮಾಡಿಕೊಳ್ತಾ ಇದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸ್ವಾಗತ ಸರ್. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ SS ಪಾಟೀಲ್ ರಾಜ್ಯ ಉಪಾಧ್ಯಕ್ಷರು, ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಬೆಂಗಳೂರು, ಇವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತೇನೆ. ಕುಮಾರ್ KS ಸಂಸ್ಥಾಪಕ ಅಧ್ಯಕ್ಷರು, ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿ. ಶ್ರೀ ರಾಮದಾಸ್ ಪ್ರಭು ಧರ್ಮದರ್ಶಿಗಳು, ನಾಗೇಶ್ವರ ಮಹಾಸಂಘ ಧರ್ಮದೇವಿ ಸಂಸ್ಥಾನ, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಡಾಕ್ಟರ್ BN ಮೋಹನ್ ಕುಮಾರ್ ರಾಜ್ಯ ಸಲಹೆಗಾರರು, ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಾಗೆ ಶ್ರೀಯುತ ಈಶ್ವರ್ ಮಲ್ಪೆ ಮುಳುಗು ತಜ್ಞರು, ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕರಾವಳಿ ಐಕಾನ್ ಎಂದು ಹೆಸರಾಗಿದೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೇವೆ. ಶ್ರೀ ಅಶೋಕ್ C ರಾಥೋಡ್ ಉತ್ತರ ಕರ್ನಾಟಕ ವಿಭಾಗದ ಅಧ್ಯಕ್ಷರು, ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವಿಜಯಪುರ, ಇವರು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೀ ನಾಗರಾಜ್ ದೈವಜ್ಞ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರು, ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಆತ್ಮೀಯವಾದ ಸ್ವಾಗತ. ಶ್ರೀ ಫಿರೋಜ್ ಖಾದ್ರಿ ರಾಜ್ಯ ಕಾರ್ಯದರ್ಶಿ, ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಬೆಂಗಳೂರು, ಇವರು ಕೂಡ ಆತ್ಮೀಯವಾದ ಸ್ವಾಗತ. ಶ್ರೀಮತಿ ಮಂಜುಳಾ B ರಾಜ್ಯ ಖಜಾಂಚಿ, ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಬೆಂಗಳೂರು, ಇವರು ಕೂಡ ಆತ್ಮೀಯವಾದ ಸ್ವಾಗತ. ಶ್ರೀ TK ದಾಸರ್ ರಾಜ್ಯ ಕಾನೂನು ಸಲಹೆಗಾರರು, ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಬೆಂಗಳೂರು, ಇವರು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೀ ಶಿವಕುಮಾರ್ ದೇವೇಂದ್ರ ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಶ್ರೀ ಜಾನ್ಸನ್ ಮಾಡಿಕೊಳ್ತೇವೆ. ಈ ಸಂಘದ ಎಲ್ಲ ಪದಾಧಿಕಾರಿಗಳು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಹಾಲು ಮತ್ತು ನ್ಯಾಯವಾದಿಗಳಾಗಿರ್ತಕ್ಕಂಥ ರವಿಕಿರಣ್ ಮುರುಡೇಶ್ವರ್ ಅವರು ಇಲ್ಲಿ ಉಪಸ್ಥಿತರಿದ್ದರೆ ಅವರು ವೇದಿಕೆಗೆ ಬರಬೇಕು ಅಂತ ಅದರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ರವಿಕಿರಣ್ ಮುರುಡೇಶ್ವರ್ ಅವರು ಪದಾಧಿಕಾರಿಗಳನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾರೆ. ಹಾಗೆ ಈ ಸಂಘಟನೆ ಎಲ್ಲ ತಾಲೂಕುಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ
ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತೇವೆ. ಹಾಗೆ ಪತ್ರಿಕಾ ವಿತರಕರಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ, ಹಾಗೆ ಮಾಧ್ಯಮದ ಮಿತ್ರರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಎನ್ ಪುಟ್ಟರಾಜಪ್ಪ, ಮಾನವ ಹಕ್ಕುಗಳ ರಾಜ್ಯ ಕಾರ್ಯದರ್ಶಿಗಳು ವೇದಿಕೆಗೆ ಬರಬೇಕಾಗಿ ಅವರನ್ನು ಅತ್ಯಂತ ಪ್ರೀತಿಯನ್ನು ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ವಿಶೇಷವಾಗಿ ಈ ಸಭೆಯಲ್ಲಿರ್ತಕ್ಕಂಥ ಶ್ರೀಯುತ ಉಲ್ಲಾಸ್ ಶರ್ಮಾ, ನಸೀಮುಲ್ಲಾ ಗನಿ, ಹಾಗೆಯೇ ಕುಮಾರ್ ನಾಯ್ಕ್, ಇವರೆಲ್ಲರೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರಿ ಮುಂದಿನ ಕಾರ್ಯಕ್ರಮಕ್ಕೆ ಬರಮಾಡಿಕೊಡ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಚೈತನ್ಯವಿ ಭಟ್ಟಾಕಳಂಕನ ಸಂಗೀತ ಪೂರ್ವಕ್ಕೆ ಹೆಸರುಪಡೆದಿದ್ದ ಹಾಡುವಳ್ಳಿ ಗ್ರಾಮದ ಕರಿಮೆಣಸಿನ ರಾಣಿಯಂತೆ ಪ್ರಖ್ಯಾತರಾಗಿದ್ದ ಚನ್ನಭೈರಾದೇವಿಯ ಈ ನೆಲದಲ್ಲಿ ನಡೆಯುತ್ತಿರುವ ಈ ಸುಂದರ ವೇದಿಕೆಯಲ್ಲಿ ಅತ್ಯಂತ ಆತ್ಮೀಯತೆಯಿಂದ ಹೃತ್ಪೂರ್ವಕವಾಗಿ ಆಗಮಿಸಿದಂತಹ ಸರ್ವರನ್ನು ಸ್ವಾಗತಿಸಿದಂತಹ ಶ್ರೀಯುತ ಗಂಗಾಧರ ನಾಯ್ಕ್ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು ಅವರಿಗೂ ಧನ್ಯವಾದಗಳು. ನಿಮಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಈಗ ಪ್ರಾಸ್ತಾವಿಕ ಮಾತು. ಕರ್ನಾಟಕ ಎಂಬುದೇ ಹೆಸರೇ ಬರಿಯ ಮಟ್ಟಿಗೆ ಮಂತ್ರಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ, ಕಾವ ಕೊಲುವ ಒಲವ ಬಲದ ಛಲದ ಚಂಡಿ ಕಣ. ಈತ ಕನ್ನಡದ ಮಣ್ಣಿನಲ್ಲಿ ರಾಜ್ಯ ಮಟ್ಟದ ಪತ್ರಕರ್ತರ ವಿಚಾರ ಸಂಕಿರಣ ಮತ್ತು ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಸಮಾರಂಭದ ಆಶಯ ಪತ್ರಕರ್ತರ ಧ್ವನಿ ಸಂಘಟನೆಯ ಗುರಿ, ಸಂಘಟನೆ ನಡೆದು ಬಂದ ದಾರಿ ಮತ್ತು ಮುಂದಿನ ದೃಷ್ಟಿಯನ್ನು ನಮಗೆ ತಿಳಿಸಬೇಕೆಂಬ ಉದ್ದೇಶದಿಂದ ಪ್ರಾಸ್ತಾವಿಕ ಮಾತು. ಶ್ರೀ ಬಂಗ್ಲೆ ಮಲ್ಲಿಕಾರ್ಜುನ್, ಕ್ರಿಯಾಶೀಲ ರಾಜ್ಯಾಧ್ಯಕ್ಷರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಬೆಂಗಳೂರು, ಇವರು ಪ್ರಾಸ್ತಾವಿಕ ಮಾತನಾಡಬೇಕಾಗಿ ವಿನಂತಿ. ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ 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 ಮಾರುತಿ ಗುರೂಜಿಯವರ ಪಾದಗಳಿಗೆ ಸಾಷ್ಟಾಂಗವಾಗಿ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ಈ ಒಂದು ವೇದಿಕೆಯ ವಿಚಾರ ಸಂಕಿರಣ ಪ್ರಮುಖ ಘಟ್ಟ ಏನಿದೆ, ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ಏನು ಸೇರಿದ್ದಾರೆ ಪತ್ರಕರ್ತರು, ಪ್ರಸ್ತುತ ಪತ್ರಕರ್ತರ ಪರಿಸ್ಥಿತಿಗಳ ಕುರಿತಂತ ಈ ಹಿಂದೆ ಪ್ರಜಾವಾಣಿಯಲ್ಲಿ ಉಪಸಂಪಾದಕರಾಗಿ PSR ಪ್ರಶಸ್ತಿಯನ್ನು ಪಡೆದಂಥ ಅನೇಕ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿ ನಿಮ್ಮೆಲ್ಲರ ಚಿರಪರಿಚಿತರಾಗಿರುವಂತಹ ಗಂಗಾಧರ್ ಸರ್ ಮೊದಲಿಯಾರವರೇ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಭಟ್ಕಳ ತಾಲೂಕಿನ ಅಧ್ಯಕ್ಷರಾದ ಶಂಕರ್ ನಾಯ್ಕರವರೇ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಜಿ ಜನಪ್ರಿಯ ಸಚಿವರಾದಂತಹ ಶಿವಾನಂದ ನಾಯ್ಕರವರೇ, ಅವ್ರನ್ನ ಬರಮಾಡ್ಕೊಳ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ನಾಗರಿಕರಿರ್ಬೋದು, ಭಟ್ಕಳ ತಾಲೂಕಿನ ಬೇರೆ ಬೇರೆ ಸಂಘಟನೆಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಈ ಊರಿನ ಎಲ್ಲ ಗೌರವಾನ್ವಿತ ಸಾರ್ವಜನಿಕರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಶ್ರೀಯುತ ಶ್ರೀಧರ್ ಶೇಖರ್ ಅವರು, ಶ್ರೀಮತಿ ಪ್ರತಿಭಾ ಕರ್ಕಿಕರ್ ಅವರು, ಶ್ರೀಯುತ ನಾರಾಯಣ ನಾಯ್ಕ ಅವರು ಕೂಡ ಈ ಕಾರ್ಯಕ್ರಮಕ್ಕೆ